ಆಕಾಶವಾಣಿ. ಬನ್ನಿ ಬನ್ನಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ಕೆಲಕ್ಕೆ ಬನ್ನಿರಿಂದು ಈ ಪುಣ್ಯಧರೆಗೆ ನೃಪತುಂಗ ಮೆರೆದ ನೆಲಕ್ಕೆ. ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ. ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ. ಬನ್ನಿ, ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ. ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ. ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಮನಸಾ ಸತತಂ ಸ್ಮರಣೀಯಂ ವಚಸಾ ಸತತಂ ವದನೀಯಂ ಲೋಕಹಿತಂ ಮಮ ಕರಣೀಯಂ ಲೋಕಹಿತಂ ಮಮ ಕರಣೀಯಂ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಕೇಳೋಣ. ವಿಕಾಸ ವಾರ್ತೆ. ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ವತಿಯಿಂದ ಇದೇ ಮೇ 12ರಿಂದ ಮೇ 21ನೇ ತಾರೀಕಿನವರೆಗೆ ಸೇಡಂನ ಮಾತೃಛಾಯಾ ಕಾಲೇಜಿನ ಆವರಣದಲ್ಲಿ 10 ದಿನಗಳ ಸ್ಪರ್ಧಾ ಪರೀಕ್ಷೆಗಾಗಿ ಉಚಿತ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಗ್ರಾಮೀಣ ಭಾಗದ ಪದವೀಧರ ಸ್ಪರ್ಧಾ ಮನೋಭಾವನೆ ಮತ್ತು ಕೌಶಲ್ಯವನ್ನು ಹೆಚ್ಚಿಸುವ ಸಂಕಲ್ಪದೊಂದಿಗೆ ನಮ್ಮ ಶಿಕ್ಷಣ ಸಮಿತಿ ನಿರಂತರವಾಗಿ ಹೈಸ್ಕೂಲ್ ಹಂತದಿಂದಲೇ ಸ್ಪರ್ಧಾ ಪರೀಕ್ಷೆಗಳ ಮಾಹಿತಿ ಕೊಡುತ್ತಾ ಬರುತ್ತಿದೆ. ಪಿಯುಸಿ ನಂತರ ಹಾಗೂ ಪದವಿ ಶಿಕ್ಷಣವನ್ನು ಪಡೆದ ಯುವಕರಿಗೆ ಸ್ಪರ್ಧಾ ಪರೀಕ್ಷೆಯ ತಯಾರಿಯ ಬಗ್ಗೆ ಮಾಹಿತಿಯನ್ನು ನೀಡುವ ಉದ್ದೇಶದಿಂದ ನಾಡಿನ ಅನುಭವಿ ವಿಷಯ ತಜ್ಞರಿಂದ ಮಾರ್ಗದರ್ಶನ ನೀಡಲು 10 ದಿನಗಳ ಈ ಉಚಿತ ಸ್ಪರ್ಧಾ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ನಮ್ಮ ಭಾಗದ ಪಿಯುಸಿ ಮತ್ತು ಪದವಿ ಶಿಕ್ಷಣವನ್ನು ಪಡೆದ 90ಕ್ಕೂ ಹೆಚ್ಚು ಯುವಕರು ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡರು. ತರಬೇತಿಯನ್ನು ಸಂಪೂರ್ಣ ಉಚಿತವಾಗಿ ಆಯೋಜಿಸಲಾಗಿತ್ತು. 10 ದಿನಗಳ ತರಬೇತಿ ಕಾರ್ಯಾಗಾರದಲ್ಲಿ ಪ್ರತಿದಿನ ವಿಶೇಷ ವಿಷಯದ ಮೇಲೆ ಪರಿಣಿತ ತಜ್ಞರು ಆಗಮಿಸಿ ಮಾರ್ಗದರ್ಶನ ನೀಡಿದರು. ಪ್ರಮುಖವಾಗಿ ಸೇಡಂ ಪಟ್ಟಣದ ಸಹಾಯಕ ಆಯುಕ್ತರಾದ ಪ್ರಭುರೆಡ್ಡಿ, ತಹಸೀಲ್ದಾರರಾದ ಶ್ರೀಮತಿ ಶ್ರೇಯಾಂಕಾ ಧನಶ್ರೀ, ಗ್ರಾಮೀಣ ಮತ್ತು ಕೈಗಾರಿಕೆಯ ಉಪನಿರ್ದೇಶಕರಾದ ಮುಕುಂದರೆಡ್ಡಿ ಪಾಟೀಲ್, ವಿಜಯಪುರದ ಮಾನಸಿಕ ಸಾಮರ್ಥ್ಯ ಹೆಚ್ಚಿಸುವ ಮಲ್ಲು ಎಸ್ ಅತ್ನೂರ್, ಶ್ರೀ ಮಲ್ಲಿಕಾರ್ಜುನ ರೆಡ್ಡಿ ಪಾಟೀಲ್ ಇಮ್ಡಾಪುರ್, ಮನೋಶಾಸ್ತ್ರ ಮತ್ತು ತಂತ್ರಜ್ಞಾನ ಪರಿಣಿತರಾದ ಧಾರವಾಡದ ಟಿಪಿ ಮಂಜುನಾಥ್, ವಿಜಯಪುರದ ಚಾಣಕ್ಯ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕರು ಮಾರ್ಗದರ್ಶಕರು ಆದ ಎಂಎನ್ ಬಿರಾದಾರ್, ಸೇಡಂ ಪುರಸಭೆಯ ಪೂಜಾ ಭಂಕಲ್ಗಿ, ಸೇಡಂ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಾಗರಾಜ್ ಮನ್ನೆ, ಸೇಡಂನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಾರುತಿ ಹುಜರಾತಿ, ಧಾರವಾಡದ ಸಂಗಮೇಶ್ ರೋಣತ್, ಸುರೇಶ್ ಓಂಕಾರ್ ರಾಮತೀರ್ಥ್, ವಿಜಯಪುರದ ಸಿದ್ದು ಅಲ್ದಾಪುರ್, ಅಜಿಂ ಪ್ರೇಮ್ಜಿ ಫೌಂಡೇಶನ್ನ ಶರಣು ಗಂಗಾಧರ ಪೃಥ್ವಿರಾಜ್, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಚೆನ್ನಪ್ಪ ರಾಯಣ್ಣ ಸೇರಿದಂತೆ ಅನೇಕ ಪ್ರಮುಖ ಪರಿಣಿತ ತಜ್ಞರು ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿ ಮಾರ್ಗದರ್ಶನ ನೀಡಿದರು. ವಿಕಾಸ ವಾರ್ತೆ ಕೇಳಿದಿರಿ. ಆತ್ಮೀಯ ಕೆಳಗರೆ, ಇನ್ನೇನು ಜೂನ್ ತಿಂಗಳು ಆಗಮಿಸುತ್ತಿದೆ. ಮತ್ತೊಮ್ಮೆ ನಮ್ಮೆಲ್ಲರಿಗೂ ಪರಿಸರವನ್ನ ಕಾಪಾಡಲು, ಪರಿಸರವನ್ನ ವೃದ್ಧಿಸಲು ಒಂದು ಸುವರ್ಣ ಅವಕಾಶ. ಮಳೆಗಾಲ ಸನ್ನಿಹಿತ ಆಗುತ್ತಿದೆ. ಈಗಾಗಲೇ ಅಲ್ಪ ಪ್ರಮಾಣದ ಮಳೆಯೂ ಕೂಡ ಆಗುತ್ತಿದೆ. ಈ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಕಾಸ್ ಅಕಾಡೆಮಿ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಸಿ ನೆಡುವಂತಹ ವೃಕ್ಷಾರೋಪಣ ಕಾರ್ಯಕ್ರಮವನ್ನ ಅದ್ಭುತವಾಗಿ ಹಮ್ಮಿಕೊಳ್ಳುತ್ತಿದ್ದು, ಪ್ರತಿ ಕುಟುಂಬ ತಮ್ಮ ತಮ್ಮ ಮನೆ, ಹೊಲ, ಶಾಲೆ ಮುಂತಾದ ಕಡೆಗಳಲ್ಲಿ ಸಸಿಗಳನ್ನ ನೆಟ್ಟು ಅವುಗಳನ್ನ ಸಂರಕ್ಷಿಸಲು ಕರೆ ನೀಡಿದೆ. ಬನ್ನಿ, ಕೃಷಿ ಮತ್ತು ವೃಕ್ಷ ಸಂಪತ್ತು ಕುರಿತಾಗಿ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅವರು ಒಂದೆಷ್ಟು ಕಳಕಳಿಯ ಮನವಿಯನ್ನ ಮಾಡಿದ್ದಾರೆ. ವೃಕ್ಷಾರೋಪಣದ ಕುರಿತಾಗಿ ಅದನ್ನ ಈಗ ಕೇಳಿಬರೋಣ. ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ಕೃಷಿ ತಜ್ಞರಾದಂತಹ ಶ್ರೀ ಎಸ್ ಎ ಪಾಟೀಲ್ರು ಇವತ್ತು ನಮ್ಮ ಕಣ್ಮುಂದೆ ಶಾರೀರಿಕವಾಗಿ ಇಲ್ಲ. ಅವರು ಹೇಳುವ ಒಂದು ಪ್ರಸಿದ್ಧವಾದ ಗಾದೆ ಮಾತು ಸದಾ ನನ್ನ ತಲೆಯಲ್ಲಿ ಬರುತ್ತಾ ಇರುತ್ತದೆ. ದೇರ್ ಈಸ್ ನೋ ಕಲ್ಚರ್ ವಿಥೌಟ್ ಅಗ್ರಿಕಲ್ಚರ್. ಕೃಷಿ ಕಾಯಕವಿಲ್ಲದೆ ಮನುಷ್ಯನ ಜೀವನದಲ್ಲಿ ಸಂಸ್ಕೃತಿ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ. ಕೃಷಿಗೂ ಪ್ರಕೃತಿಗೂ ಘನಿಷ್ಠವಾದಂಥ ಸಂಬಂಧ ಇದೆ. ಯಾವ ಮಣ್ಣಿನಲ್ಲಿ
ನೀರು ಹರಿಯುತ್ತಾ ಇರುತ್ತದೆ, ವೃಕ್ಷಗಳು ಬೆಳೆದು ನಿಂತಿರುತ್ತವೆ. ರೈತನು ಕೃಷಿ ಕಾಯಕವನ್ನು ಮಾಡಿ ನಾನಾ ರೀತಿಯ ಬಹುಬೆಳೆಗಳನ್ನು ಬೆಳೆಯುತ್ತಾನೆ. ಶುದ್ಧ ಪ್ರಕೃತಿಯಲ್ಲಿ ಸಾವಯವ ಕೃಷಿಯನ್ನು ಮಾಡುತ್ತಾನೆ. ಅಲ್ಲಿ ಪಕ್ಷಿಗಳು, ಪ್ರಾಣಿಗಳು, ಗಿಡಗಂಟೆಗಳು, ನೀರು ಇದೆಲ್ಲದರಿಂದ ತುಂಬಿದಾಗ ಪ್ರಕೃತಿ ಎಷ್ಟು ಸುಂದರವಾಗಿ ಕಾಣುತ್ತದೆಯೋ ಅಷ್ಟೇ ಸುಂದರ ಮಾನವನ ಬದುಕಾಗುತ್ತದೆ. ಆದರೆ ಸತ್ಯವನ್ನು ನಾಶ ಮಾಡಿ ಮಿಥ್ಯದ ರೂಮ್ಗಳಲ್ಲಿ ನಾವು ಗಿಡ, ಗಂಟೆ, ನದಿ, ಪರ್ವತಗಳನ್ನು ನಿರ್ಮಾಣ ಮಾಡಿಕೊಂಡು, ಪಶು ಪಕ್ಷಿಗಳನ್ನು ನಿರ್ಮಾಣ ಮಾಡಿಕೊಂಡು, ಮೊಬೈಲ್ನಲ್ಲಿ ಅವುಗಳ ದೃಶ್ಯಗಳನ್ನು ಮಾಡಿಕೊಂಡು ಸಂತೋಷ ಪಡುವ ಹೀನಾಯ ಸ್ಥಿತಿಗೆ ನಾವು ಬಂದಿದ್ದೇವೆ. ಬರುವ ಜೂನ್, ಜುಲೈ ತಿಂಗಳು ಮಳೆಗಾಲದ ಕಾಲ. ಸೌಭಾಗ್ಯದಿಂದ ಮೈ ತಿಂಗಳಿಂದಲೇ ಮಳೆಗಳು ಬರಲಿಕ್ಕೆ ಪ್ರಾರಂಭವಾಗಿದೆ. ಅದಕ್ಕಾಗಿ ಕಲ್ಯಾಣ ಕರ್ನಾಟಕದ ಮುಖಾಂತರ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡುತ್ತೇನೆ. ದೊಡ್ಡ ಪ್ರಮಾಣದಲ್ಲಿ ನಾವು ಹಣ್ಣಿನ ಗಿಡಗಳು, ಎತ್ತರವಾದ ನಿಸರ್ಗದ ಗಿಡಗಳನ್ನು ನಮ್ಮ ಊರಿನ ರಸ್ತೆಯ ಬಗೆಯಲ್ಲಿ, ನಮ್ಮ ತೋಟದಲ್ಲಿ, ನಮ್ಮ ಮನೆಯ ಹಿತ್ತಿಲಲ್ಲಿ, ನಾನಾ ಕಡೆಗಳಲ್ಲಿ ಬೆಳೆದು ಈ ಪ್ರಕೃತಿಯನ್ನು ಸುಂದರವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಲ್ಲದೆ ನಾವು ಕೈ ತೊಳೆಯುವ ನೀರು, ಸ್ನಾನ ಮಾಡುವ ನೀರು, ಮತ್ತೊಂದು ರೀತಿಯ ಬಳಸುವ ನೀರು, ಅದೆಲ್ಲವೂ ಯಾವುದಾದರೂ ಒಂದು ಗಿಡಕ್ಕೆ ಹೋಗಿ ನಿಲ್ಲಬೇಕು. ಅದು ಶಾಲೆಯಾಗಿರಲಿ, ಮನೆಯಾಗಿರಲಿ, ಅಥವಾ ನಮ್ಮ ಹಿತ್ತೆಲ ತೋಟವಾಗಿರಲಿ. ಈ ರೀತಿ ನೀರಿನ ಹನಿ ಹನಿ ಸದ್ಬಳಕೆ ಆಗಬೇಕು. ಅನೇಕ ಗ್ರಾಮಗಳಲ್ಲಿ ನಾನು ನೋಡ್ತಿರ್ತೇನೆ ಪ್ರವಾಸ ಮಾಡುವಾಗ. ಆವಾಗ ಆ ಟ್ಯಾಂಕಿನಿಂದ ಗಂಟೆಗಟ್ಟಲೆ ನೀರು ಹರ್ಕೊಂಡು ಹೋಗುತ್ತಿರ್ತದೆ. ನೀರು ಬಳಸುವವರು ಯಾರೂ ಇರೋದಿಲ್ಲ. ಮತ್ತೊಂದು ಕಡೆ ಬೇಸಿಗೆಯಲ್ಲಿ ಹಾಹಾಕಾರವನ್ನು ಕಾಣ್ತೇವೆ. ಪ್ರಕೃತಿಗೆ ನೀರು ಜೀವಾಳ. ಒಂದು ಸಲ ನೀರಿತ್ತಂದರೆ ಮಣ್ಣಿನ ನೀರಿನ ಸಮಾಗಮದೊಂದಿಗೆ ನಾವು ಬೇಕಾದದ್ದನ್ನು ಬೆಳೆದು ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸಿದಾಗ ಅಲ್ಲಿ ತಾನಾಗಿಯೇ ಪಶುಗಳು ಬರುತ್ತವೆ, ಪಕ್ಷಿಗಳು ಬರುತ್ತವೆ, ಪ್ರಾಣಿಗಳು ಬರುತ್ತವೆ. ಪ್ರಕೃತಿ ಸೌಂದರ್ಯದಿಂದ ಕೂಡುತ್ತದೆ. ಎಷ್ಟು ಪ್ರಕೃತಿಯ ಹಸಿರು ಪಶು ಪಕ್ಷಿಗಳ ನಿನಾದದಿಂದ ತುಂಬುತ್ತೆಯೋ ಅಷ್ಟೇ ಸುಂದರವಾಗಿ ಮನುಷ್ಯನ ಮನಸ್ಸು ಆಹ್ಲಾದವಾಗುತ್ತದೆ. ಅದಕ್ಕಾಗಿ ಪ್ರೀತಿಯ ಶಾಲೆಯ ಮಕ್ಕಳು, ಶಿಕ್ಷಕರು, ಸಮಾಜ ಬಾಂಧವರು, ರೈತರು ಪ್ರತಿಯೊಬ್ಬರೂ ಈ ವರ್ಷದ ಈ ಕಾಲಖಂಡದಲ್ಲಿ ಕನಿಷ್ಠ ನಾನು 10 ವೃಕ್ಷಗಳನ್ನು ನೆಡುತ್ತೇನೆ, ನೀರಿನ ಸದ್ಬಳಕೆಯನ್ನು ಮಾಡುತ್ತೇನೆ ಅನ್ನುವ ಒಂದು ಮಂತ್ರವನ್ನು ಸ್ವೀಕಾರ ಮಾಡಿ ತಮ್ಮ ತಮ್ಮ ಊರಿನಲ್ಲಿರುವ ಫಾರೆಸ್ಟ್ ಇಲಾಖೆ, ಹಾರ್ಟಿಕಲ್ಚರ್ ಇಲಾಖೆಯ ಸಂಪರ್ಕವನ್ನು ಮಾಡಿ ಸಸಿಗಳನ್ನು ಪಡೆದು ಅಥವಾ ನೈಸರ್ಗಿಕ ನಾಟಿ ಬೀಜಗಳನ್ನು ಬಿತ್ತಿ ದೊಡ್ಡ ಪ್ರಮಾಣದಲ್ಲಿ ಪ್ರಕೃತಿಯ ಪವಿತ್ರತೆ ಕಾಪಾಡುವುದು ಅತ್ಯಂತ ಅವಶ್ಯಕತೆಯಾಗಿದೆ. ಅದಕ್ಕಾಗಿ ಜೂನ್, ಜುಲೈ ತಿಂಗಳಲ್ಲಿ ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ, ಪ್ರಕೃತಿಯನ್ನು ಕಾಪಾಡೋಣ. ಒಂದು ನಾನು ನೆಟ್ಟಿದ ಗಿಡ ಬೆಳೆದು ದೊಡ್ಡದಾದರೆ ಇವತ್ತು ಮಾರ್ಕೆಟ್ನಲ್ಲಿ ಅದರ ಬೆಲೆ 5-6 ಕೋಟಿ ರೂಪಾಯಿ. ನಾವು ಯಾರಿಗಾದರೂ 6 ಕೋಟಿ ರೂಪಾಯಿ ಕೊಡಂದರೆ ಕೊಡ್ಲಿಕ್ಕೆ ಸಾಧ್ಯ ಇದೆನಾ? ಆದರೆ ಒಬ್ಬ ಮನುಷ್ಯ 50 ವರ್ಷ ಬದುಕಬೇಕಾದರೆ ಇವತ್ತು 6 ಕೋಟಿ ರೂಪಾಯಿಯ ಆಕ್ಸಿಜನ್ ಬೇಕಾಗುತ್ತದೆ. ಅಂಥ ಸುಂದರ ಮನುಷ್ಯನ ಉಸಿರಾಟಕ್ಕೆ ಬೇಕಾಗುವ ಪವಿತ್ರ ಆಕ್ಸಿಜನ್ ಗಾಳಿ ಕೊಡುವ ಗಿಡಗಳ ಸಂಖ್ಯೆ ಎಷ್ಟು ಹೆಚ್ಚಾಗುತ್ತದೋ ಆ ಪ್ರಕೃತಿ ಸೌಂದರ್ಯದ ಕೂಡಿ ಮನುಷ್ಯನ ಮನಸ್ಸು ಸಹ ಪ್ರಫುಲ್ಲವಾಗಿ ಸುಸಂಸ್ಕೃತ ಸಮಾಜ ನಿರ್ಮಾಣವಾಗುತ್ತದೆ. ಆ ಎಸ್.ಎ. ಪಾಟೀಲರ ಕನಸನ್ನು ನಾವು ನನಸನ್ನಾಗಿ ಮಾಡಲಿಕ್ಕೆ ನೇಚರ್ ದ ಪವಿತ್ರತೆಯನ್ನು ಉಳಿಸೋಣ. ಅಗ್ರಿಕಲ್ಚರ್ ಮುಖಾಂತರ, ಗಿಡಗಂಟೆಗಳ ಮುಖಾಂತರ ಪಶು ಪಕ್ಷಿಗಳನ್ನು ಬರಮಾಡಿಕೊಳ್ಳೋಣ. ಆವಾಗ ಮಾತ್ರ ಒಂದು ಸುಂದರ ಸುಸಂಸ್ಕೃತ ಜನಾಂಗದ ನಾಗರಿಕರು ನಾವಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಜೂನ್, ಜುಲೈ ತಿಂಗಳಲ್ಲಿ ನಾವು ಈ ವೃಕ್ಷಾರೋಪಣದ ಕಾರ್ಯದಲ್ಲಿ ತೊಡಗಿಸಿಕೊಳ್ಳೋಣ. ಜೊತೆಯಲ್ಲಿ ನಮ್ಮ ಎಲ್ಲ ಆತ್ಮೀಯರಿಗೂ ಸಹ ಇದರಲ್ಲಿ ತೊಡಗಿಸಿಕೊಳ್ಳೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನ ಭೋಗ ಭವನೆ ರಮಣೀಯಂ ನ ಚ ಸುಖ ಶಯನೆ ಶಯನೀಯಂ ಅಹರ್ನಿಶಂ ಜಾಗರಣೀಯಂ ಲೋಕಹಿತಂ ಮಮ ಕರಣೀಯಂ. ಆತ್ಮೀಯ ಕೇಳುಗರೆ, ಇವಾಗಿದ್ವು ವೃಕ್ಷಾರೋಪಣದ ಕುರಿತಾಗಿ
ವಿಕಾಸ್ ಅಕಾಡೆಮಿಯ ಬಸವರಾಜ್ ಪಾಟೀಲ್ ಸೇಡಂ ಅವರ ಮಾತುಗಳು. ತಾವು ಕೂಡ ಸಾಧ್ಯವಾದಲ್ಲಿ ತಮ್ಮ ಕಚೇರಿ, ಮನೆ, ಮಕ್ಕಳ ಶಾಲೆ, ಹೊಲ ಗದ್ದೆ, ತೋಟಗಳಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ಸಸಿಗಳನ್ನ ನೆಟ್ಟು ಅವುಗಳನ್ನು ಸಂರಕ್ಷಿಸಲು ವಿಕಾಸ್ ಅಕಾಡೆಮಿ ಈ ಮೂಲಕ ವಿನಂತಿಸಿಕೊಳ್ಳುತ್ತದೆ. ಇನ್ನು ಕೆಳಗರೆ ವಿಕಾಸ್ ಅಕಾಡೆಮಿಯ ವತಿಯಿಂದ ಎಲ್ಲ ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ವೃಕ್ಷಾರೋಪಣವನ್ನು ಅತ್ಯಂತ ಅದ್ಭುತವಾಗಿ ಸಂಭ್ರಮದಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಈಗಾಗಲೇ ಸಸಿಗಳನ್ನ ವಿತರಿಸುವ ಮತ್ತು ಸಸಿಗಳನ್ನ ಸಂಗ್ರಹಿಸುವ ಕೆಲಸ ಕೂಡ ಆರಂಭವಾಗಿದೆ. ಈ ಕುರಿತಾಗಿ ವಿಕಾಸ್ ಅಕಾಡೆಮಿಯ ವಿಶ್ವಸ್ತರಲ್ಲಿ ಪ್ರಮುಖರಾಗಿರುವ ಮಾರ್ಥಂಡ ಶಾಸ್ತ್ರಿಯವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಬನ್ನಿ ಅದನ್ನ ಕೇಳುಬರೋಣ. ಆದರಣೀಯ ಶ್ರೋತೃರಿಗೆ ಆತ್ಮೀಯ ನಮಸ್ಕಾರಗಳು. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಮತ್ತು ಕಲ್ಯಾಣ ಕರ್ನಾಟಕ ವಿಕಾಸ್ ಅಕಾಡೆಮಿಯ ವತಿಯಿಂದ ನಮ್ಮ ಸೇವೆಯ ಪ್ರಮುಖ ಆಯಾಮಗಳಲ್ಲಿ ಒಂದಾದಂತಹ ಪರಿಸರ ಮತ್ತು ಕೃಷಿಯ ಆಯಾಮದಲ್ಲಿ ಈ ವರ್ಷದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾಗಿದೆ. ಪ್ರತಿ ವರ್ಷದಂತೆ ವೃಕ್ಷಾರೋಪಣಾ ಕಾರ್ಯಕ್ರಮವನ್ನು ನಮ್ಮ 9 ಜಿಲ್ಲೆಗಳ ಎಲ್ಲ ತಾಲೂಕು ಸಂಯೋಜಕರು ಹಾಗೂ ಎಲ್ಲ ಜಿಲ್ಲಾ ಸಂಯೋಜಕರು ದಯವಿಟ್ಟು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಬರುವಂಥ ಜೂನ್ 5 ಪರಿಸರ ದಿನಾಚರಣೆಯನ್ನು ಇಡೀ ವಿಶ್ವದಲ್ಲಿ ಆಚರಣೆ ಮಾಡ್ತಾರೆ. ಅದರಲ್ಲಿ ನಾವು ಸಹ ಕಳೆದ 15-20 ವರ್ಷದಿಂದ ವೃಕ್ಷಾರೋಪಣ ಕಾರ್ಯಕ್ರಮವನ್ನು, ಸಸಿ ನೆಡುವ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಬಂದಿದ್ದೇವೆ. 2015ರಿಂದ 2020 ಇಲ್ಲಿವರೆಗೆ ಒಟ್ಟಾರೆ ನಮ್ಮ ಗುರಿಯನ್ನು ನಾವು ತಲುಪಿದ್ದೇವೆ ವೃಕ್ಷಾರೋಪಣದಲ್ಲಿ. ಈ ವರ್ಷವೂ ಸಹ ಮೊನ್ನೆ ಜನವರಿ ಫೆಬ್ರವರಿ ನಡೆದಂತಹ ನಮ್ಮ ಭಾರತೀಯ ಸಂಸ್ಕೃತಿ ಉತ್ಸವದ ನಂತರದ ಮೊಟ್ಟ ಮೊದಲನೇ ಕಾರ್ಯಕ್ರಮ ವೃಕ್ಷಾರೋಪಣವನ್ನು ತುಂಬ ಯಶಸ್ವಿಯಾಗಿ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಎಲ್ಲ ನಮ್ಮ ತಾಲೂಕುಗಳಲ್ಲಿಯ ಸಂಘ ಸಂಸ್ಥೆಗಳು, ರೈತರು, ಶಾಲಾ ಸಂಸ್ಥೆಗಳು ಇತ್ಯಾದಿ ಅನೇಕ ಸಂಸ್ಥೆಗಳು, ಯುವಕ ಮಂಡಳಿಗಳು, ಅಕ್ಕನ ಬಳಗಗಳು ಇವರೆಲ್ಲರನ್ನು ಸಂಪರ್ಕಿಸಿ ಎಲ್ಲೆಲ್ಲಿ ಸಾಧ್ಯವೋ, ಎಲ್ಲಿ ರಕ್ಷಣೆ ದೊರಕುತ್ತದೆ ನಮ್ಮ ಸಸ್ಯಗಳಿಗೆ ಅಂಥ ಜಾಗವನ್ನು ಈಗಾಗಲೇ ನಾವು ಅದನ್ನು ಗುರುತುಪಡಿಸಿ ಕನಿಷ್ಠ ಪಕ್ಷ 50,000ಕ್ಕಿಂತ ಹೆಚ್ಚಿನ ಸಸ್ಯಗಳನ್ನು ನೆಡುವಂಥ ಒಂದು ಗುರಿನ ನಾವು ಇಟ್ಕೊಳ್ಬೇಕಾಗಿದೆ ಈ ಸರ್ತಿ. ಈಗ ಜೂನ್ 5 ಪರಿಸರ ದಿನಾಚರಣೆಯನ್ನು ನೆನಪಿನಲ್ಲಿ ಇಟ್ಕೊಂಡು ಅದರ ಪ್ರೀತ್ಯರ್ಥವಾಗಿ ಮುಂದಿನ 15-20 ದಿವಸಗಳವರೆಗೂ ನಾವು ಈ ಸಸಿ ನೆಡುವ ಕಾರ್ಯಕ್ರಮವನ್ನು ಮಾಡಬಹುದು. ಅದಕ್ಕಿಂತ ಮುಂಚೆ ಅದಕ್ಕಾಗಿ ನಾವು ತಯಾರಿ ಮಾಡ್ಕೋಬೇಕು. ಅದಕ್ಕಾಗಿ ಹೆಚ್ಚಿನ ಏನಾದರೂ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಅಥವಾ ಅಂಬಿಕಾ ಶಳಗಿಯವರನ್ನು ತಾವು ಸಂಪರ್ಕಿಸಬಹುದು. ಇದನ್ನು ನಾವು ತುಂಬ ಯಶಸ್ವಿಯಾಗಿ ಈ ಸಲ ಮಾಡೋಣ ಅಂತ ತಮ್ಮ ಹತ್ರ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನ ಜಾತು ದುಃಖಂ ಗಣನೀಯಂ ನ ಚ ನಿಜ ಸೌಖ್ಯಂ ಮನನೀಯಂ. ಆತ್ಮೀಯ ಕೆಳಗರೆ, ಮುಂಬರುವ ವೃಕ್ಷಾರೋಪಣದ ಕುರಿತಾಗಿ ಇದುವರೆಗೆ ಮಾತನಾಡಿದವರು ಕಲಬುರಗಿಯ ವಿಕಾಸ್ ಅಕಾಡೆಮಿಯ ವಿಶ್ವಸ್ತರಲ್ಲಿ ಪ್ರಮುಖರಾಗಿರುವ ಮಾರ್ಥಂಡ್ ಶಾಸ್ತ್ರಿ ಅವರು. ಜೂನ್ 5ರಂದು ನಾವೆಲ್ಲ ಆಚರಿಸುವಂತಹ ಪರಿಸರ ದಿನದ ಸಂದರ್ಭದಲ್ಲಿ ಅತಿ ಹೆಚ್ಚು ಮರ ಗಿಡಗಳನ್ನ ನೆಡುವಂತಹ ಸಂಕಲ್ಪವನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾವು ಮುಗಿಸ್ತಾ ಇದ್ದೀವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕರೆ ಮಾಡಿ ಸಂದೇಶಗಳನ್ನ ನೀಡಿ ಹಂಚಿಕೊಳ್ಳಬಹುದು. ಅಥವಾ ವಿಕಾಸ್ ಅಕಾಡೆಮಿ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಕುರಿತಾಗಿ ಯಾವುದೇ ರೀತಿಯ ಮಾಹಿತಿ ಬೇಕಾದಲ್ಲಿ ದೂರವಾಣಿ ಸಂಖ್ಯೆ 7483731322 ಸಂಪರ್ಕಿಸಬಹುದು. ಮತ್ತೊಮ್ಮೆ 7483731322. ಇನ್ನು ಇಮೇಲ್ ಮೂಲಕವೂ ಕೂಡ ನಮಗೆ ಅಭಿಪ್ರಾಯಗಳನ್ನ ತಿಳಿಸಬಹುದು. vikasacademy@gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಕೆಳಗರೆ ಇಂದಿನ ಸಂಚಿಕೆ ಮುಗಿಸುವಂತ ಹೊತ್ತಾಗಿದೆ. ಮುಂದಿನ ರವಿವಾರ 7:15ಕ್ಕೆ ಮತ್ತೆ ಭೇಟಿಯಾಗೋಣ. ಇನ್ನಷ್ಟು ಪರಿಸರ, ಶಿಕ್ಷಣ, ಕೃಷಿ ಕುರಿತಾಗಿ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ. ಧರ್ಮ ಮತ್ತು ಸಂಸ್ಕೃತಿಗೆ, ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ
ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ. ಬನ್ನಿ, ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ. ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ.